ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಆದರೆ ರಾಮ ಮಂದಿರದ ವಿಚಾರವನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲ ಕಿಡಿಗೇಡಿಗಳು ದಂಧೆಗಿಳಿದಿದ್ದಾರೆ. ರಾಮ ಮಂದಿರದ ಹೆಸರಲ್ಲಿ ಮಹಾ ವಂಚನೆ ನಡೆಸೋದಕ್ಕೆ ಮಸಲತ್ತು ಮಾಡಿದ್ದಾರೆ. ಹಾಗಾದ್ರೆ ಅದೇನು ಅಂತೀರಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಶ್ರೀರಾಮ ಮಂದಿರ ಹೆಸರಲ್ಲಿ ಮಹಾ ವಂಚನೆ ಬಯಲು. ವಿಐಪಿ ಟಿಕೆಟ್ ನೀಡೋದಾಗಿ ಸ್ಕ್ಯಾಮರ್ಗಳ ಕಳ್ಳಾಟ. ಅಯೋಧ್ಯೆಯಲ್ಲಿ ರಾಮನ ಭವ್ಯ ಮಂದಿರ ಲೋಕಾರ್ಪಣೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯಲಿದೆ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಇದರ ನಡುವೆ ಶ್ರೀರಾಮ ಮಂದಿರದ ಹೆಸರಿನಲ್ಲಿ ಹೊಸ ಹಗರಣವೊಂದು ಬಯಲಾಗಿದೆ. ಅದು ಏನಂದ್ರೆ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ವಿಐಪಿ ಎಂಟ್ರಿ ಕೊಡಲಾಗುತ್ತೆ ಅಂತ ಸ್ಕ್ಯಾಮರ್ಗಳು ವಾಟ್ಸ್ಆಪ್ನಲ್ಲಿ ನಕಲಿ ಸಂದೇಶ ಕಳುಹಿಸುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಬರೋರಿಗೆ ವಿಐಪಿ ಟಿಕೆಟ್ ಕೊಡಲಾಗ್ತಿದೆ ಅಂತ ಜನರಿಗೆ ನಕಲಿ ಸಂದೇಶ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಾನೆ ಆಗ್ತಿದೆ. ಸ್ಕ್ಯಾಮರ್ಗಳು ವಾಟ್ಸ್ಆಪ್ ನಲ್ಲಿ ಜನರಿಗೆ ಸಂದೇಶವನ್ನ ಕಳುಹಿಸುತ್ತಿದ್ದಾರೆ. ಇದು ಅಲ್ಲದೆ ಮೊಬೈಲ್ಗೆ ಫೇಕ್ ಲಿಂಕ್ ಸಹ ದಂಧೆಕೋರರು ಕಳುಹಿಸುತ್ತಿದ್ದಾರೆ. ನೀವು ಈ ಅಪ್ಲಿಕೇಶನ್ ಲಿಂಕ್ ಮೇಲೆ ಒತ್ತಿದ್ರೆ ಸಂಕಷ್ಟ ಫಿಕ್ಸ್ ಆಗಿದೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಿದ್ದಂತೆ ಮೊಬೈಲ್ ಫೋನ್ ಆಫ್ ಆಗಲಿದೆ. ನಂತರ ನಿಮ್ಮ ಬ್ಯಾಂಕ್ ಮಾಹಿತಿ ಹ್ಯಾಕರ್ಗಳಿಗೆ ರವಾನೆ ಆಗ್ತದೆ. ಬ್ಯಾಂಕ್ ಖಾತೆಯಲ್ಲಿರೋ ಹಣ ಹ್ಯಾಕರ್ಸ್ ಗಳ ಪಾಲಾಗುತ್ತೆ. ಹೀಗಾಗಿ ಅಲರ್ಟ್ ಆಗಿರುವಂತೆ ಉತ್ತರ ಪ್ರದೇಶ ಸರ್ಕಾರ ಸೂಚನೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ರಾಮ ಮಂದಿರ ಉದ್ಘಾಟನೆ ನೇರ ಪ್ರಸಾರ. ಜನವರಿ 22ರ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಭಾರತದ ಅನೇಕ ಕಡೆ ನೇರ ಪ್ರಸಾರ ಮಾಡಲಾಗುತ್ತೆ. ಇತ್ತ ವಿದೇಶದಲ್ಲೂ ಈ ಕಾರ್ಯಕ್ರಮವನ್ನ ಲೈವ್ ಪ್ರಸಾರ ಮಾಡಲು ಸಿದ್ಧತೆ ಜೋರಾಗಿದೆ. ಇನ್ನು ಅಮೆರಿಕದ ನ್ಯೂಯಾರ್ಕ್ ನಗರದ ಟೈಮ್ ಸ್ಕ್ವೇರ್ ನಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಲಿದ್ದಾರೆ ಅಂತ ಮೂಲಗಳು ಹೇಳಿವೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಕೂಡ ನೇರ ಪ್ರಸಾರ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶ್ರೀರಾಮನ ದರ್ಶನಕ್ಕೆ ಉಚಿತ ರೈಲು ಪ್ರಯಾಣ ಗಿಫ್ಟ್. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನಕ್ಕೆ ಹೋಗಲು ಬಯಸುವರಿಗೆ ಛತ್ತೀಸ್ಗಢ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ವಾರ್ಷಿಕ ಉಚಿತ ರೈಲು ಪ್ರಯಾಣ ಯೋಜನೆಗೆ ಛತ್ತೀಸ್ಗಢ ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿದೆ. ಪ್ರತಿ ವರ್ಷ ತೀರ್ಥಯಾತ್ರೆಗೆ 20,000 ಜನರನ್ನ ರೈಲಲ್ಲಿ ಅಯೋಧ್ಯೆಗೆ ಕರೆದೊಯ್ಯಲಾಗುವುದಂತ ಹೇಳಲಾಗಿದೆ. ವೈದ್ಯಕೀಯವಾಗಿ ಫಿಟ್ ಆಗಿರುವ 18 ರಿಂದ 75 ವರ್ಷ ವಯಸ್ಸಿನವರು ಯೋಜನೆಯಡಿ ಅರ್ಹರಾಗಿರ್ತಾರೆ. ಮೊದಲ ಹಂತದಲ್ಲಿ 55 ವರ್ಷ ಮೇಲ್ಪಟ್ಟವರ ಆಯ್ಕೆ ನಡೆಯಲಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ರಾಮನಿಗೆ ಅರ್ಪಿಸಲು ವಾರಾಣಸಿ ಮತ್ತು ಗುಜರಾತ್ನ ಕಲಾವಿದರು ಲಡ್ಡುಗಳನ್ನ ತಯಾರಿಸುತ್ತಿದ್ದಾರೆ. ದೇಸಿ ತುಪ್ಪವನ್ನ ಬಳಸಿ ಲಕ್ಷಾಂತರ ಲಡ್ಡು ತಯಾರಿಸುತ್ತಿದ್ದು ಭಕ್ತರಿಗೆ ಹಂಚಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.